ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ಪಾಲಕು ಮತ್ತು ಮೆಂತ್ಯ 2 ಸೊಪ್ಪು ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಹುಳಿ ಟೊಮೊಟೊ. ನಾನು ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣ ಸಣ್ಣದು ಬೇಕಂದರೆ 2 ಹಾಕ್ಕೋಬೋದು. ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, 1 ಗೆಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ತೊಗೊಂಡಿದ್ದೀನಿ. ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಹೆಸರುಬೇಳೆ ಹಾಕಿದ್ರೆ. ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಬೇಳೆನ. ಇವಾಗ ಇದಕ್ಕೆ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸೋಣ. ಬೆಳ್ಳುಳ್ಳಿ, ಟೊಮ್ಯಾಟೊ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು, ಮತ್ತು ಇದಕ್ಕೆ ಈರುಳ್ಳಿ, ಒಂದು ಈರುಳ್ಳಿನ ಒಗ್ಗರಣೆ ಕಟ್ ಮಾಡಿ ಇಟ್ಕೋಬೇಕು, 1 ಈರುಳ್ಳಿನ ಬೇಯಕ್ಕೆ ಹಾಕ್ಕೋಬೇಕು. ಇವಾಗ ಇದಕ್ಕೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಸೊಪ್ಪಿನ ಸಾರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ನಮ್ಮನೇಲಂತೂ ವಾರಕ್ಕೆ 3 ದಿನ ಈ ಸೊಪ್ಪಿನ ಸಾರೇ ಇರುತ್ತೆ. ಸೊಪ್ಪು ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ ನಿಮಗೆ ಗೊತ್ತಲ್ವಾ? ಪಾಲಕ್ಕು, ಮೆಂತ್ಯ 2 ಯೂಸ್ ಮಾಡಿದ್ದೀನಿ. ಇದು 2 ಯೂಸ್ ಮಾಡ್ಕೊಂಡು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಚೊಂಬಷ್ಟು ನೀರನ್ನ ಹಾಕ್ಕೊಂಡು ಒಂದು 3 ಇಂದ 4 ವಿಸಿಲ್ನ ಕೂಗಿಸ್ಕೊಂಬಿಡಿ. ತುಂಬ ಸಾಫ್ಟ್ ಆಗುತ್ತೆ, ಆರಾಮಾಗಿ ಸ್ನ್ಯಾಶ್ ಮಾಡ್ಕೊಬೋದು. ನೋಡಿ, ಇವಾಗ ಇದು 3 ಇಂದ 4 ಕೂಗಿಸ್ಕೊಂಡಿದ್ದೀನಿ. ಇವಾಗ ಸ್ನ್ಯಾಶರಲ್ಲಿ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಮಸ್ಕೊಂಬಿಡ್ಬೇಕು ಇದರಲ್ಲೇ. ನಾನು ರುಬ್ಬಕ್ಕೆ ಹೋಗಲ್ಲ, ಈ ಥರ ಮಸ್ಕೊಂಬಿಡ್ತೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಇವಾಗ ಮಸ್ತಿರೋದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಒಂದು ಅರ್ಧ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ಕೊಬೇಕು ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಚೆನ್ನಾಗಿ ಕುದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಗೆ ಇರಲಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಈ ಸಾಂಬಾರು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರಿದು. ಇವಾಗ ಊರಿಂದ ಬೆಣ್ಣೆ ತೊಗೊಂಬಂದಿದ್ದೆ, ನಾಟಿ ಹಸುದು. ಇವಾಗ ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಈ ಥರ ಒಂದು ಪಾತ್ರೆಗೆ ಕಾಯಕ್ಕೆ ಹಾಕ್ಬಿಡ್ಬೇಕು. ಚೆನ್ನಾಗಿ ನೊರೆ ಬಂದು ಈ ಥರ ಆಗಬೇಕು. ಈಗ ಆಗಿದ ತಕ್ಷಣ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಕರಿಬೇವು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಶಿನ, ಇಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಬೇಕು ತುಪ್ಪಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು 1/4 kg ತುಪ್ಪ ತೊಗೊಂಡಿದ್ದೆ, ಅದನ್ನು ಕುದಿಸ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೊಪ್ಪಿನ ಸಾರು ಕೂಡ ರೆಡಿ ಆಯಿತು. ನಮ್ಮನೇಲಿ ಸೊಪ್ಪಿನ ಸಾರು ಅಂದರೆ ಅದಕ್ಕೆ ಎಗ್ ಬುರ್ಜಿ ಇರಲೇಬೇಕು. ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಎಗ್ ಬುರ್ಜಿ ಅಂದರೆ. ನಾನು ಸೊಪ್ಪು ಸಾರು ಮಾಡಿದಾಗೆಲ್ಲ ಎಗ್ ಬುರ್ಜಿ ಮಾಡೇ ಮಾಡ್ತೀನಿ. ಯಾರಿಗೆಲ್ಲ ಈ ಥರ ಇಷ್ಟಪಟ್ಟು ತಿಂತಾರೆ ಅವರೆಲ್ಲ ಲೈಕ್ ಮಾಡಿ. ನೋಡಿ, ತುಪ್ಪ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ, ರೈಸು, ಅದ್ರ ಜೊತೆ ಎಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾರಿಗ್ಯಾರಿಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಚೈತ್ರ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.